ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಮಕ್ಕಳಿಗೆ ಟಿಫನ್ ರೆಡಿ ಮಾಡಬೇಕು. ಸೊ ಸ್ಕೂಲ್ಗೆ ಹೋಗ್ತಾರಲ್ವಾ, ಸೊ ಅವ್ರಿಗೆ ಟಿಫನ್ ರೆಡಿ ಮಾಡಬೇಕು. ಏನು ಚಿತ್ರಾನ್ನ ಮಾಡೋಣ ಅಂತ ಇದ್ದೀನಿ. ಏನು ಈಸಿ ಆಗುತ್ತೆ, ಬೇಗ ಸಿಂಪಲಾಗಿ ಮಾಡಿಕೊಟ್ಬಿಡೋಣ. ಚಿತ್ರಾನ್ನ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಸೊ ಇವಾಗ ಚಿತ್ರಾನ್ನ ಮಾಡಬೇಕು. ಸೊ ಇವಾಗ ನಾನೊಂದು ಗ್ಲಾಸ್ ನೀರು ಕುಡಿಬೇಕು. ನಾನೊಂದು ಗ್ಲಾಸ್ ನೀರು ಕುಡಿದ್ರೇ ನನಗೆ ಮಾರ್ನಿಂಗ್ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಈಗ ಬೇಗ ಬೇಗ ಕ್ವಿಕ್ಕಾಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ. ಫಸ್ಟ್ ಒಂದು ಗ್ಲಾಸ್ ನೀರು ಕುಡಿಯೋಣ ಫ್ರೆಂಡ್ಸ್. ಗ್ಲಾಸ್ ನೀರು ಕುಡಿದ್ರೇ ಸಮಾಧಾನ. ಬೆಳಗ್ಗೆ ಎಷ್ಟು ಪೀಸಾಗಿರುತ್ತೆ ಅಂದರೆ, ಎಷ್ಟು ಸೈಲೆಂಟಾಗಿರುತ್ತೆ ಅಂದರೆ ಆ ಫೀಲ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗೋಲ್ಲ. ಒಂಥರ ನನಗೊಂಥರ ಖುಷಿ ಅನಿಸ್ತಾ ಇರುತ್ತೆ. ಒಂಥರ ಪೀಸಾಗಿರುತ್ತಲ್ವ, ಸೈಲೆಂಟಾಗಿ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ನನಗೆ ನಾನು ಟೈಮ್ ಕೊಟ್ಕೊಂಡು ಒಂದು 10 ಮಿನಿಟ್ಸ್ ಆದರೂ ಈ ಥರ ನೀರು ಕುಡ್ಕೊಂಡು ಕೂತ್ಕೊಳ್ತೀನಿ. ನೀರು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಅದು ಬೆಳಗ್ಗೆನೇ ಸ್ವಲ್ಪ ನೀರು, ಬಿಸಿ ಇರುವಂತಹ ನೀರು ಕುಡಿಯೋದ್ರಿಂದ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ. ಕೊಲೆಸ್ಟ್ರಾಲ್ ಏನಾದರೂ ಇದ್ದರೆ ಕರಗುತ್ತೆ. ಅದು ಒಳ್ಳೆಯ ಅಭ್ಯಾಸನೇ ಫ್ರೆಂಡ್ಸ್. ನೀವು ಈ ಒಂದು ಒಳ್ಳೆಯ ಅಭ್ಯಾಸನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಕುಡಿತಾರೆ ಅಂತ ಅಂದ್ಕೊಳ್ತೀನಿ, ಬೆಳಗ್ಗೆ ಒಂದು ಗ್ಲಾಸ್ ನೀರು. ಸೊ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ನನಗೆ ನಾನು ಟೈಮ್ ಕೊಟ್ಕೊಂಡು ನೀರೆಲ್ಲ ಕುಡ್ದಾಯಿತು. ಒಂದು ಪುಟ್ಟದಾಗಿ ರಂಗೋಲಿನೂ ಬಿಡಿಸಾಯಿತು. ಸೊ ಇವಾಗ ಮುಂದಿನ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಏನು ಗೊತ್ತಾ, ನನಗೆ ಈ ಥರ ಕೆಲಸ ಮಾಡ್ತಾ ಇರ್ತೀನಲ್ವ, ಸೊ ಪೀಸಾಗಿ ಸೈಲೆಂಟಾಗಿ ಇರುತ್ತಲ್ವ, ಆ ಥರ ಇದ್ರೇ ಒಂಥರ ಖುಷಿ ಕೊಡುತ್ತೆ. ಏನಾದರೂ ವರ್ಕ್ ಮಾಡಬೇಕಾದ್ರೆ ನನಗೆ ಪರ್ಸ್ನಲಿ ಫೀಲ್ ಆಗುವಂಥದ್ದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನನಗೆ ಈ ಥರ ಪೀಸಾಗಿ ಸೈಲೆಂಟಾಗಿ ಇರಬೇಕು. ಯಾರು ಡಿಸ್ಟರ್ಬ್ ಮಾಡಬಾರ್ದು, ಯಾರು ಈ ಥರ ಸೆಂಟ್ರಲ್ಲಿ ಮಾತಾಡ್ಸೋದು ಅದೆಲ್ಲ ಮಾಡಬಾರ್ದು. ನನಗೆ ಈ ಥರ ಇನ್ನೂ ಬೇಕಿದ್ರೆ ಸಾಂಗ್ ಎಲ್ಲ ಪ್ಲೇ ಮಾಡ್ಕೊಂಡು, ಸಾಂಗ್ ಎಲ್ಲ ಕೇಳ್ಕೊಂಡು ನನಗೆ ಕೆಲಸ ಮಾಡೋದಂದರೆ ತುಂಬಾ ಇಷ್ಟ. ಈ ಥರ ಪೀಸಾಗಿ ಸೈಲೆಂಟಾಗಿರುತ್ತಲ್ವ, ನನ್ನ ಮೈಂಡಲ್ಲಿ ಏನು ನೋಡ್ತಾ ಇರುತ್ತಂದರೆ, ನೆಕ್ಸ್ಟ್ ಈ ಕೆಲಸ ಆದಮೇಲೆ ನೆಕ್ಸ್ಟ್ ನಾನು ಏನು ಮಾಡಬೇಕು, ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕು, ಮತ್ತು ಅದೆಲ್ಲ ಅದೇ ಥರ ಯೋಚನೆ ಮಾಡ್ತಾ ಮಾಡ್ತಾ ನಾಳೆ ಏನು ಮಾಡಬೇಕು, ಈ ಥರ ನನ್ನ ಮೈಂಡು, ನಾನು ಕೈಗೂ ಕೆಲಸ ಕೊಡ್ತಾ ಇರ್ತೀನಿ, ಹಾಗೆ ಮೈಂಡಿಗೂ ಕೆಲಸ ಕೊಡ್ತಾ ಇರ್ತೀನಿ. ಈ ಥರ ಯೋಚನೆಗಳು ಬರ್ತಾ ಇರ್ತವೆ. ಸೊ ನಂತರ ಯಾರಿಗೆಲ್ಲ ಅನಿಸುತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇವಾಗ ಮಕ್ಕಳಿಗೆ ಟಿಫನ್ ಮಾಡೋಣ ಅಂತ ಹೇಳಿ ಕಿಚನಿಗೆ ಬಂದೆ. ಇಲ್ಲಿ ನಾನು ಶೇಂಗಾ ಇದೆಯಲ್ಲ ಫ್ರೆಂಡ್ಸ್, ಅದನ್ನ ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು. ಬಿಕಾಸ್ ಶೇಂಗಾ ತುಂಬ ಕ್ರಿಸ್ಪಿಯಾಗಿರಬೇಕು ಅಂತ. ನಮಗೆ ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ ಚಿತ್ರಾನ್ನದಲ್ಲಿ ಸಿಗುವಾಗ ಇಷ್ಟ ಆಗೋದು. ಸೊ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು, ಸೊ ಅದು ಚೆನ್ನಾಗಿ ಫ್ರೈ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು. ಸೊ ಜೀರಿಗೆ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಲಿ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಈ ಥರ ಆನಿಯನ್ ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಒಂದು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆನಿಯನ್ನು ಸಹ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಆನಿಯನ್ ಬೇಗ ಗೋಲ್ಡನ್ ಕಲರ್ ಬರಬೇಕು ಅಂತ ಹೇಳಿದರೆ ಸಾಲ್ಟ್ ಒಂದು ಸ್ಪೂನ್ ಹಾಕಿ, ಸೊ ಒಂದು ಸ್ಪೂನ್ ಸಾಲ್ಟ್ ಹಾಕೋದ್ರಿಂದ ಬೇಗನೆ ಗೋಲ್ಡನ್ ಕಲರ್ ಬರುತ್ತೆ. ಹಾಗೆ ಈರುಳ್ಳಿ ಟೊಮೆಟೊಗೆ ಎರಡಕ್ಕೂ ಉಪ್ಪು ಚೆನ್ನಾಗಿ ಹತ್ಕೊಳ್ಳುತ್ತೆ. ಇದೊಂದು ನನಗೆ ಅಭ್ಯಾಸ. ನನ್ನ ವ್ಲಾಗ್ ಯಾರೆಲ್ಲ ರೆಗ್ಯುಲರಾಗಿ ನೋಡ್ತಿರೋ ಅವ್ರಿಗೆ ಗೊತ್ತೇ ಇರುತ್ತೆ. ನಾನು ಈ ಥರ ಆನಿಯನ್ನು ಮತ್ತು ಟೊಮೆಟೊ ಚೆನ್ನಾಗಿ ಡ್ರೈ ಆಗಲಿಕ್ಕೆ ಸಾಲ್ಟ್ ಹಾಕ್ತೀನಿ ಅಂತ ಹೇಳಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಗೋಲ್ಡನ್ ಕಲರ್ ಬಂತು ಈರುಳ್ಳಿ. ಸೊ ಇವಾಗ ಟೊಮೆಟೊ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಟೊಮೆಟೊನ ಚೆನ್ನಾಗಿ ಸ್ನ್ಯಾಶ್ ಆಯಿತು. ಸೊ ಇವಾಗ ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಒಂದು ಫೈನ್ ಮಿಕ್ಸ್ ಕೊಡಿ.
ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬಿಟ್ಟರೆ ನೋಡ್ತಾ ಇರ್ಬೋದು ಈ ಥರ ಟೊಮ್ಯಾಟೊನು ಚೆನ್ನಾಗಿ ಸ್ವಲ್ಪ ಸ್ನ್ಯಾಶ್ ಆಗಿದೆ ಮತ್ತು ಈರುಳ್ಳಿನೂ ಚೆನ್ನಾಗಿ ಬ್ರೌನಿಷ್ ಕಲರ್ ಬಂದು ಚೆನ್ನಾಗಿ ಕುಕ್ ಆಗಿದೆ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಚೆನ್ನಾಗಿ ಫೈನ್ ಮಿಕ್ಸ್ ಮಾಡಿ ಸೊ ಫ್ರೆಂಡ್ಸ್ ಚೆನ್ನಾಗಿ ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದ್ಕೊಳ್ತು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಫುಲ್ ಕಂಪ್ಲೀಟ್ ರೆಡಿ ಇದು ಚಿತ್ರಾನ್ನ ಗೊಜ್ಜು. ಸೊ ಫೈನಲಿ ಚಿತ್ರಾನ್ನ ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ ರೈಸು ಒಂದು ಕಡೆ ಇಟ್ಟಿದ್ದೆ. ಸೊ ರೈಸು ಆಯಿತು. ಸೊ ಎಲ್ಲ ಚೆನ್ನಾಗಿ ಕಲಸಿ ಬಾಕ್ಸಿಗೆ ಫಿಲ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ನಮಗೆ ಕ್ರಿಸ್ಪಿ ಆಗಿರಬೇಕು ಫ್ರೆಂಡ್ಸ್ ಈ ಥರ ಚಿತ್ರಾನ್ನಕ್ಕೆಲ್ಲ. ಸೊ ಹಾಗಾಗಿ ನಾನು ಶೇಂಗಾ ಬಟ್ಟಲ್ಲಿ ಇಟ್ಕೊಂಡಿರ್ತೀನಿ ಫಸ್ಟಿಗೆ ಫ್ರೈ ಮಾಡ್ಕೊಂಡು. ಸೊ ನಾನು ಮಾಡೋ ಚಿತ್ರಾನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಮಾಡೋ ಚಿತ್ರಾನ್ನ ಅಂತಲೇ ಅಲ್ಲ, ಚಿತ್ರಾನ್ನ ಆಗಿರ್ಬೋದು, ಅನ್ನ ಸಾಂಬಾರು ಏನೇ ಆಗಲಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿ. ಸೊ ನಾನು ಸ್ವಲ್ಪ ಅಡುಗೆ ಚೆನ್ನಾಗೇ ಮಾಡ್ತೀನಿ. ಸೊ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಇನ್ನೇನು ಬೇಕಲ್ವಾ ಅಮ್ಮ ಆಗಿ ನಮಗೆ. ಸೊ ಅವ್ರು ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳೋದೇ ನಮಗೊಂದು ಖುಷಿ. ಸೊ ಎಲ್ಲ ಊಟ ಎಲ್ಲ ಕಟ್ ಆಯಿತು. ಸೊ ನನ್ನ ಮಕ್ಕಳಿಬ್ಬರಿಗೂ ಲಂಚ್ ಬಾಕ್ಸ್ ಈ ಥರ ರೆಡಿ ಮಾಡಿದ್ದೀನಿ. ಚಿತ್ರಾನ್ನ ಮತ್ತು ಸ್ನ್ಯಾಕ್ಸಿಗೆ ಈ ಥರ ಕುಕುಂಬರು ಕ್ಯಾರೆಟು ಕೊಟ್ಟರೆ ತಿನ್ಕೊಳ್ತಾರೆ. ಸೊ ಮಧ್ಯಾಹ್ನ ಟಿಫನ್ ಊಟ ಎಲ್ಲ ಅವ್ರಿಗೆ ಬಾಕ್ಸಿಗೆ ಹಾಕಿಟ್ಟೆ. ಸೊ ಇವಾಗ ವಾಟ್ರ್ ಬಾಟ್ಲೆಲ್ಲ ತುಂಬ್ತಾ ಇದ್ದೀನಿ. ಸೊ ಮಕ್ಕಳು ಲಂಚ್ ಬಾಕ್ಸು ಎಲ್ಲ ರೆಡಿ ಆಯಿತು. ಈ ಥರ ಬಾಕ್ಸು ನಾವು ಏನು ಲಂಚ್ ಕೊಟ್ಟು ಕಳಿಸಿರ್ತೀವಿ ಅದೊಂದು ಬಾಕ್ಸ್ ಸ್ನ್ಯಾಕ್ಸ್ ಬಾಕ್ಸು ಮತ್ತು ಈ ಥರ ನ್ಯಾಪ್ಕಿನ್ ಕೊಟ್ಟು ಕಳಿಸ್ತೀನಿ ಮತ್ತು ವಾಟ್ರ್ ಬಾಟಲ್ ಇಷ್ಟನ್ನು ತಗೊಂಡೋಗ್ತಾರೆ. ಸೊ ಎಲ್ಲ ರೆಡಿ ಮಾಡಿಟ್ಟೆ. ಈಗ ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ಅವರಿಗೆಲ್ಲ ಮೇಕಪ್ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಇವಾಗ. ಸೊ ಫ್ರೆಂಡ್ಸ್ ಮಕ್ಕಳು ಎಲ್ಲ ರೆಡಿ ಆದರು, ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇವಾಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕು. ಸೊ ರೆಡಿಯಾಗಿ ಕೂತ್ಕೊಂಡ್ರು. ಇಲ್ಲಿ ನಾನೇ ತಿಂಡಿ ತಿನ್ನಿಸ್ತಾ ಇದ್ದೀನಿ ಚಿತ್ರಾನ್ನ. ಎಷ್ಟು ಲೇಟಾಗಿ ಮಾಡಿಬಿಡ್ತಾರೆ ಅವರಾದರೆ, ಸುಮ್ಮನೆ ಸ್ಕೂಲಿಗೆ ಲೇಟ್ ಆಗೋದು ಬೇಡ ಅಂತ ಹೇಳಿ ನಾನೇ ತಿನ್ನಿಸ್ದೆ ಇಬ್ಬರಿಗೂ. ಸೊ ಮಕ್ಕಳು ರೆಡಿಯಾಗಿ ಇವಾಗ ಸ್ಕೂಲಿಗೆ ಹೊರಟರು. ಸೊ ಮಕ್ಕಳು ಬಾಯ್ ಮಾಡಿ ಸ್ಕೂಲಿಗೆ ಹೋದರು.
ಸೊ ಫ್ರೆಂಡ್ಸ್, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಮಧ್ಯಾಹ್ನಕ್ಕೆ ಅಡುಗೆ ಒಂದು ಮಾಡೋದಿದೆ. ಸೊ ಮನೆಯವರು ಮೊಟ್ಟೆ ಸಾಂಬಾರು ಮಾಡು ಅಂತ ಹೇಳಿದರು ಮಧ್ಯಾಹ್ನ ಊಟಕ್ಕೆ. ಸೊ ಹಾಗಾಗಿ ಮೊಟ್ಟೆ ಸಾಂಬಾರು ಮಾಡಬೇಕು ಇವಾಗ. ಸೊ ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವಾಗ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ ಹೇಗೆ ಮೊಟ್ಟೆ ಸಾಂಬಾರು ಮಾಡೋದಂತ. ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ. ಸೊ ಫ್ರೆಂಡ್ಸ್, ಮೊಟ್ಟೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ಅಷ್ಟು ಏಲಕ್ಕಿ, 1 ಇಂಚಷ್ಟು ಚಕ್ಕೆ, ಒಂದು 10 ಅಷ್ಟು ಲವಂಗ ಮತ್ತು 1 ಟೀ ಟೇಬಲ್ ಸ್ಪೂನಷ್ಟು ಕಡಲೆ, 1 ಟೀ ಟೇಬಲ್ ಸ್ಪೂನಷ್ಟು ಗಸಗಸೆ, 1 ಬಟ್ಲು ಕೊಬ್ಬರಿ, 1 ಇಂಚು ಶುಂಠಿ, ಒಂದು 5 ಬೆಳ್ಳುಳ್ಳಿ, ಒಂದು 3 ಈರುಳ್ಳಿ ಮತ್ತು 1-2 ಟೊಮ್ಯಾಟೊ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ನಯಾಸಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಮಿಕ್ಸಿಲಿ. ಸೊ ಎಲ್ಲದನ್ನು ಹಾಕಿ ನಾನಿವಾಗ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಅಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ ನಂತರ 1 ಟೀ ಟೇಬಲ್ ಸ್ಪೂನಷ್ಟು ಅರಿಶಿನ, 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, 1-3 ಟೀ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಇಷ್ಟನ್ನು ಹಾಕಿ ಮತ್ತೆ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಅಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ ಇಲ್ಲಿ ಒಗ್ಗರಣೆಗೆ ಒಂದು 2 ಅಷ್ಟು ಈರುಳ್ಳಿ, 1-2 ಟೊಮ್ಯಾಟೊ, ಒಂದು 4 ಅಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನಾನು ಒಗ್ಗರಣೆಗೆ ಮಾಡ್ಕೊಬೇಕು. ಸೊ ಅಷ್ಟು ಒಗ್ಗರಣೆಗೆ ಅಂತ ಹೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಗ್ರೀನ್ ಚಿಲ್ಲಿ ಏನು ಕಟ್ ಮಾಡಿ ಇಟ್ಟಿದ್ವಿ ನೋಡಿ, ಸೊ ಅದನ್ನು ಹಾಕಬೇಕು. ಸೊ ಅದನ್ನು ಸ್ವಲ್ಪ ಡ್ರೈ ಆದ ನಂತರ ಈರುಳ್ಳಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ, ಸೊ ಅದನ್ನು ಸಹ ಹಾಕಿ ಚೆನ್ನಾಗಿ ಡ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಡ್ರೈ ಆದ ನಂತರ ಟೊಮ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ರಿ ನೋಡಿ, ಸೊ ಅದನ್ನು ಸಹ ಹಾಕಿ ಚೆನ್ನಾಗಿ ಟೊಮ್ಯಾಟೊನ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಟೊಮ್ಯಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಸೊ ಇವಾಗ ನಾನು ಏನೇನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಅಷ್ಟು ಪೇಸ್ಟನ್ನು ಸಹ ಅದೇ ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಫೈನ್ ಫ್ರೈ ಮಾಡ್ಕೊಂಬಿಟ್ರೆ ಆ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಏನಿರುತ್ತೆ ಅದಷ್ಟನ್ನು ಚೆನ್ನಾಗಿ ಹೋಗಿ ಒಳ್ಳೆ ಚೆನ್ನಾಗಿ ಡ್ರೈ ಆಗಿ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ. ಸೊ ಇವಾಗ ಇದು ಗ್ಯಾಸ್ ನೋಡ್ತಾ ಇರ್ಬೋದು ನೀವು, ಇದು ಬೇರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಬಿಕಾಸ್ ಇದು ವೆಜ್ಜು ಮಾಡೋ ಅಂತಹ ಗ್ಯಾಸು. ಸೊ ಅಲ್ಲಿ ಎಲ್ಲದನ್ನು ರೆಡಿ ಮಾಡ್ಕೊಳ್ತೀನಿ. ಲಾಸ್ಟ್ ಫೈನಲ್ಲಾಗಿ ನಾನ್ ವೆಜ್ ಗ್ಯಾಸ್ ಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲಿಟ್ಟು ಸಾಂಬಾರೆಲ್ಲ ಕುದಿಸ್ಕೊಳ್ತೀನಿ. ಸೊ ನೀವು ಅನ್ಸ್ಬೋದು ಇದೇನು ಈ ಇಷ್ಟೊತ್ತವರೆಗೂ ಒಂದು ಗ್ಯಾಸ್ ಇವಾಗ ಒಂದು ಗ್ಯಾಸ್ ಅಂತ. ಹೌದು, ನಾನು ವೆಜ್ಜು ಬೇರೆ ಗ್ಯಾಸ್ ಮೇಲೆ ಮಾಡೋದು, ನಾನ್ ವೆಜ್ ಬೇರೆ ಗ್ಯಾಸ್ ಮೇಲೆ ಮಾಡೋದು. ಸೊ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು. ಈ ಕನ್ಸಿಸ್ಟೆನ್ಸಿಲಿ ಸಾಂಬಾರಿಗೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಈ ಕನ್ಸಿಸ್ಟೆನ್ಸಿಲಿ ಇಟ್ಬಿಟ್ರೆ ನಮಗೆ ಒಳ್ಳೆ ಚೆನ್ನಾಗಿ ಅದೆಲ್ಲ ಚೆನ್ನಾಗಿ ಕುದಿಬೇಕು. ಸಾಂಬಾರು ಚೆನ್ನಾಗಿ ಕುದ್ಮೇಲೆ ನಮಗೊಂದು ಒಳ್ಳೆ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಸಾಂಬಾರು. ಸೊ ಫ್ರೆಂಡ್ಸ್, ಇವಾಗ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಒಂದು ಕುದಿ ಬಂದುಬಿಡುತ್ತೆ. ಸೊ ಒಂದು ಕುದಿ ಬಂದಮೇಲೆ ಲಿಡ್ ಓಪನ್ ಮಾಡಿ ಮೊಟ್ಟೆ ಏನಿರುತ್ತಲ್ಲ, ಸೊ ಮೊಟ್ಟೆ ಎಲ್ಲ ಒಡೆದು ಹಾಗೆ ಹಾಕ್ತೀನಿ, ತೋರಿಸ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಒಂದು ಕುದಿ ಬಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಸೊ ಇವಾಗ ಮೊಟ್ಟೆ ಎಲ್ಲ ಹೊಡೆದು ಹಾಗೆ ಹೊಡಿಬೇಕು. ಅದೇ ಪ್ಲೇಸಲ್ಲಿ ಸ್ಟ್ರೈಟಾಗಿ ನಿಧಾನಕ್ಕೆ ಬಿಡಬೇಕು, ಅದು ಅಲ್ಲೇ ಹೋಗಿ ಕೂತ್ಕೊಳ್ಳುತ್ತಲ್ವ. ಸೊ ಮೊಟ್ಟೆ ಹಾಗೆ ಉಂಡೆ ಆ ರೀತಿಲಿ ಅಲ್ಲೇ ಇರುತ್ತೆ ರೌಂಡ್ಗೆ. ಸೊ ಹಾಗಾಗಿ ಈ ಥರ ಮೊಟ್ಟೆ ಎಲ್ಲ ಹೊಡೆದು ಹಾಕ್ಕೊಳ್ತೀನಿ. ಸೊ ಒಂದು 5 ಮಿನಿಟ್ಸ್ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಒಂದು 5 ಮಿನಿಟ್ಸ್ ಆದಮೇಲೆ ಮೊಟ್ಟೆ ಈ ಥರ ನಿಧಾನಕ್ಕೆ ತೆಗ್ದು ನೋಡಿಬಿಟ್ರೆ ಈ ಥರ ಉಂಡೆ ಇರುತ್ತೆ. ಸೊ ಫೈನಲಿ ಒಂದು ಮೊಟ್ಟೆ ಹಾಕೊಂದು 10 ಮಿನಿಟ್ಸಿಗೆ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಯಿತು ಫ್ರೆಂಡ್ಸ್. ತುಂಬ ಸಿಂಪಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ಸಾಂಬಾರು. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಸಾಂಬಾರು ರೆಡಿನೇ ಆಗೋಯ್ತು. ತುಂಬ ಸಿಂಪಲಾಗಿ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರೋ ಪ್ರೊಸೀಜರಲ್ಲೇ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಮುದ್ದೆಗೂ ಚೆನ್ನಾಗಿರುತ್ತೆ, ಸಾಂಬಾರ್ಗೂ ರೈಸ್ಗೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಫೈನಲಿ ಮೊಟ್ಟೆ ಸಾಂಬಾರೆಲ್ಲ ರೆಡಿ ಆಯಿತು. ಸೊ ಇವಾಗ ಊಟವನ್ನು ಮಾಡಬೇಕು. ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆಚೆ ಹೋಗಿದ್ದಾರೆ, ಬರ್ತೀನಿ ಅಂತ ಹೇಳಿದ್ದಾರೆ.
ಸೊ ಇನ್ನೂ ಬಂದಿಲ್ಲ, ಅವ್ರು ಬಂದ ತಕ್ಷಣ ಊಟ ಮಾಡಬೇಕು. ಸೊ ಸ್ವಲ್ಪ ಎಡಿಟಿಂಗ್ ಮಾಡೋ ಕೆಲಸ ಇದೆ, ಸೊ ಅದನ್ನಾದರೂ ಮುಗಿಸ್ಕೊಳ್ಳೋಣ, ಅವ್ರು ಬಂದಮೇಲೆ ಊಟ ಮಾಡೋಣಂತೆ. ಸೊ ಎಡಿಟಿಂಗ್ ಕೆಲಸನಾದರೂ ಮುಗಿಸ್ಕೊಳ್ತೀನಿ ಇವಾಗ. ಸೊ ಫ್ರೆಂಡ್ಸ್, ಸ್ವಲ್ಪ ಎಡಿಟಿಂಗ್ ಮಾಡೋದಿತ್ತು. ಎಷ್ಟು ಟೈಮ್ ಇದ್ದರೂ ಸಾಲಲ್ಲ ಫ್ರೆಂಡ್ಸ್. ಇನ್ನೂ 1 ಅವರು ಸ್ವಲ್ಪ ಜಾಸ್ತಿನೇ ಇರಬೇಕಿತ್ತು ಅನಿಸುತ್ತೆ ಒಂದೊಂದು ಸಾರಿ. ಈ ಥರ ಅನಿಸುತ್ತೆ ನನಗೆ. ಸೊ ಎಡಿಟಿಂಗ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಎಡಿಟಿಂಗ್ ಎಲ್ಲ ಮಾಡಿಕೊಂಡೆ ಅಷ್ಟರೊಳಗಡೆ ನಮ್ಮ ಮನೆಯವರು ಬಂದರು. ಸೊ ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್, ಹೊಟ್ಟೆ ಬೇರೆ ಹಸಿತಾ ಇದೆ. ಸೊ ಫ್ರೆಂಡ್ಸ್, ನಮ್ಮ ಮನೆಯವರು ಬಂದರು. ಸೊ ಇವಾಗ ಊಟ ಮಾಡಬೇಕು. ಸೊ ಮಧ್ಯಾಹ್ನದ ಊಟಕ್ಕೆ ರೈಸ್, ಮೊಟ್ಟೆ ಸಾಂಬಾರು ಮತ್ತು ಮೊಟ್ಟೆ, ಕುಕುಂಬರ್, ಆನಿಯನ್, ಇಷ್ಟು ನನ್ನ ಒಂದು ಮಧ್ಯಾಹ್ನದ ಲಂಚ್ ಆಗಿತ್ತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮೊಟ್ಟೆ ಸಾಂಬಾರು. ನೀವು ಮಸ್ಟ್ ಟ್ರೈ ಮಾಡಿ ಮನೇಲಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಮಾಡಿರೋವಂಥ ಪ್ರೊಸೀಜರಲ್ಲಿ. ಇದೇ ಕನ್ಸಿಸ್ಟೆನ್ಸಿಲಿದ್ದರೂ ತೊಂದರೆ ಇಲ್ಲ, ಇದಕ್ಕಿಂತ ಸ್ವಲ್ಪ ತಿಕ್ಕಾಗಿದ್ದರೂ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ಮತ್ತು ಮುದ್ದೆನೂ ಮಾಡ್ಕೊಳ್ಬೋದು, ಮುದ್ದೆಗೂ ಚೆನ್ನಾಗಿರುತ್ತೆ, ಒಳ್ಳೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ, ನಿಜವಾಗೂ ಕಮೆಂಟ್ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಅಂತ ಏನು ತುಂಬ ಕಷ್ಟ ಇದೆ ಈ ರೆಸಿಪಿ ಅನ್ನೋಗೆ ಇಲ್ಲ ಫ್ರೆಂಡ್ಸ್. ಸಿಂಪಲ್, ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಸ್ವಲ್ಪ ಟೊಮೆಟೊ, ಆನಿಯನ್, ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಕಟ್ ಮಾಡಿ. ಸೊ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಂಡು, ಮೊಟ್ಟೆ ಇದು ಸಾಂಬಾರು ಕುದ್ಮೇಲೆ ಮೊಟ್ಟೆ ಒಂದು ಒಡೆದು ಹಾಕ್ಕೊಂಡು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಫ್ರೆಂಡ್ಸ್. ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸೊ ರೆಸ್ಟ್ ಮಾಡಿ ನಂದು ವ್ಲಾಗೆಲ್ಲ ವಾಚ್ ಮಾಡ್ತೀನಿ ಫ್ರೀ ಟೈಮಲ್ಲಿ. ಸೊ ಹೀಗೆ ಸ್ವಲ್ಪ ಟೈಮ್ ಪಾಸ್ ಆಯಿತು. ಅಷ್ಟರೊಳಗಡೆ ಮಕ್ಕಳನ್ನು ಸಹ ಸ್ಕೂಲಿಂದ ಬಂದರು. ಸೊ ಸ್ಕೂಲಿಂದ ಬಂದ ತಕ್ಷಣ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಡ್ರಿ ಅಂತ ಹೇಳ್ತೀನಿ. ಸೊ ಅವರು ಫ್ರೆಶ್ ಅಪ್ ಆಗಿ ಫೇಸ್ ವಾಶ್ ಎಲ್ಲ ಮುಗಿಸ್ಕೊಂಡು ಬಂದರು. ಸ್ನ್ಯಾಕ್ಸ್ ಕೇಳ್ತಾರೆ ಏನಾದರೂ ಡೈಲಿ ಸ್ಕೂಲಿಂದ ಬಂದ ತಕ್ಷಣ. ಹಾಲು ಕೊಡ್ತೀನಿ, ಇಲ್ಲ ಅಂದರೆ ಈ ಥರ ಕೋಡ್ಬಳೆ ಏನಾದರೂ ಮನೇಲಿ ಇರುತ್ತಲ್ವ, ಸ್ವೀಟ್ಸ್ ಇಲ್ಲ ಫ್ರೂಟ್ಸ್ ಏನಾದರೂ ಇರುತ್ತಲ್ಲ, ಸೊ ಅದನ್ನು ಸ್ನ್ಯಾಕ್ಸ್ ಕೊಟ್ಟರೆ ತಿನ್ಕೊಂಡು ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ರೆಡಿ ಆಗ್ತಾರೆ. ಸೊ ಸ್ಕೂಲಿಂದ ಬಂದ ತಕ್ಷಣ ಅವ್ರದ್ದೇ ಆದಂಥ ಒಂದು ಸೆಲ್ಫ್ ಕೇರ್ ಮಾಡ್ಕೊಂಡು, ಈ ಥರ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು, ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು, ಒಂದು ಸ್ವಲ್ಪ ಹೊತ್ತು ಅದು ಇದು ಸ್ಕೂಲಲ್ಲಿ ನಡೆದಿರುವಂತಹ ಎಲ್ಲ ವಿಷಯನ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾರೆ. ಸೊ ಆಲ್ರೆಡಿ ಆ ಥರ ಟೈಮ್ ಪಾಸ್ ಹೋಗೋದೇ ಗೊತ್ತಾಗಲ್ಲ ಟೈಮು. ಸೊ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆಲ್ರೆಡಿ 5:20 ಆಗಿಬಿಡುತ್ತೆ. ಸೊ 5:20ಗೆ ನಾವು ಮನೆ ಬಿಟ್ಟರೆ, ಸೊ ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಎಕ್ಸಾಕ್ಟ್ 5:30ಗೆ ಇರ್ತೀವಿ. ಸೊ ನೆಕ್ಸ್ಟು ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ವಿ ಮಕ್ಕಳದು. ಸೊ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿ ಫೀಲ್ಡಿಗೆ ಬರ್ತೀವಿ ಡೈಲಿ ವಾಕಿಂಗ್ ಮುಗಿಸ್ಕೊಳ್ಳೋಕ್ಕೆ. ಸೊ ನಾವು ವಾಕಿಂಗ್ ಮಾಡ್ತಾಯಿದ್ರೆ ಮಕ್ಕಳು ಅವ್ರ ಪಾಡ್ಗೆ ಅವ್ರು ಚೆನ್ನಾಗಿ ಆಟ ಆಡ್ಕೊಳ್ತಾರೆ. ಸೊ ಮಕ್ಕಳನ್ನು ಚೆನ್ನಾಗಿ ಆಟ ಆಡ್ಕೊಂಡ್ರು. ಸೊ ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ.
ಸೊ ಫ್ರೆಂಡ್ಸ್, ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ವಾಕ್ ಮಾಡ್ಕೊಂಡು ಮತ್ತು ಅವ್ರನ್ನ ಹಾಗೆ ಫೀಲ್ಡಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದು ಆ್ಯಸ್ ಯೂಶ್ವಲ್ ಸಂಜೆ ಕೊಡ್ತೀನಿ. ನಂದು ಏನೇ ಕೆಲಸ ಇರಲಿ ಅವ್ರಿಗೇನು ಇವತ್ತು ಸ್ಕೂಲಲ್ಲಿ ಏನೇನು ಬರ್ಸಿದ್ದಾರೆ, ಏನೇನು ಓದಿಸಿದ್ದಾರೆ ಅಂತ ಒಂದು ಸರಿ ನಾನು ರಿವಿಷನ್ ಮಾಡಿಸ್ತೀನಿ. ಸೊ ಎಲ್ಲ ಓದ್ಕೊಡ್ತಾ ಇದ್ದೆ. ನಮ್ಮ ರಚ್ಚು ದೀಕ್ಷು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದರು. ಸೊ ತೋರಿಸ್ತಾ ಇದ್ದಾರೆ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ ಮಮ್ಮಿ ಅಂತ ಹೇಳಿ. ಸೊ ಎಲ್ಲ ಚೆಕ್ ಮಾಡಿ ಅದೊಂದಕ್ಕೆ ಬೈಂಡ್ ಹಾಕಬೇಕು. ಸೊ ಎಲ್ಲದಕ್ಕೂ ಹಾಕಿದ್ದೀನಿ. ಸೊ ಅದೊಂದಕ್ಕೆ ಬೈಂಡ್ ಹಾಕ್ಬೇಕು ಮಮ್ಮಿ ಅಂತ ಹೇಳ್ತಾಯಿದ್ರು. ಸರಿ ಹಾಕ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಓದ್ಕೊಟ್ಟೆ. ಇಬ್ಬರಿಗೂ ಹೋಮ್ವರ್ಕ್ಸ್ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲ ಓದ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ಓದ್ಕೊಂಡ್ರು, ಏನೇನು ಹೋಮ್ವರ್ಕ್ಸ್ ಇದೆ ಎಲ್ಲದನ್ನು ಬರ್ಕೊಂಡ್ರು. ಸೊ ಊಟ ಕೊಟ್ಟೆ, ಊಟನೂ ಮಾಡಿಕೊಂಡ್ರು. ತುಂಬ ಚೆನ್ನಾಗಾಗಿತ್ತಲ್ವ ಮೊಟ್ಟೆ ಸಾಂಬಾರು. ತುಂಬ ಚೆನ್ನಾಗಾಗಿದೆ ಮಮ್ಮಿ, ಯಮ್ಮಿ ಅಂತೇಳಿ ಇಷ್ಟಪಟ್ಟು ಊಟ ಮಾಡ್ತಾರೆ. ಅವ್ರಿಗೆ ನಾನ್ ವೆಜ್ ಇಷ್ಟಪಡ್ತಾರೆ ನಮ್ಮ ಮನೇಲಿ, ಹಾಗೇನಿಲ್ಲ. ಮಕ್ಕಳು ಊಟ ಮಾಡಿಕೊಂಡ್ರು. ನನಗೆ ಯಾಕೋ ಸ್ವಲ್ಪ ಹಶ್ವಾಗಿರಲಿಲ್ಲ. ನಮ್ಮ ಮನೆಯವರು ಆಚೆ ಹೋಗಿದ್ರು. ಸೊ ಅವ್ರು ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ ಹಾಕ್ಕೊಟ್ಟೆ, ಅವ್ರು ಊಟ ಮಾಡ್ಕೊಳ್ಳಿ ಅಂತ. ಸೊ ನಮ್ಮ ಮನೆಯವರು ಬಂದರು. ಸೊ ಊಟ ನಾವು ಮುಗಿಸ್ಕೊಂಡ್ವಿ ಫ್ರೆಂಡ್ಸ್. ಸೊ ಇವಾಗ ಲಾಗ್ ಎಂಡ್ ಮಾಡಬೇಕು. ಸೊ ಫ್ರೆಂಡ್ಸ್, ಎಲ್ಲರದ್ದು ಊಟ ಆಯಿತು. ಸೊ ಇವಾಗ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.